ನಮಸ್ಕಾರ ಸ್ನೇಹಿತರೆ, ಸಂಜು ಸ್ಯಾಮ್ಸನ್ಗೆ ಮೋಸ ಮಾಡಿ ನೀಡಿದರು ಔಟ್, ನಂತರ ಕೋಪಗೊಂಡರು ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಟಾಟಾ IPL 2024ರ 56ನೇ ಪಂದ್ಯದಲ್ಲಿ ನಮಗೆ ದೊಡ್ಡ ಡ್ರಾಮಾ ಒಂದು ಕಾಣಿಸಿಕೊಂಡಿದೆ. ಅದೇನೆಂದರೆ ಡೆಲ್ಲಿ ವಿರುದ್ಧ ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದ್ದ ಸಂಜು ಸ್ಯಾಮ್ಸನ್ ಅವರು RR ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುತ್ತಿದ್ದರು. ಆದರೆ ನಂತರ ಸಂಜು ಸ್ಯಾಮ್ಸನ್ ಅವರು 16.4ನೇ ಎಸೆತದಲ್ಲಿ ಒಂದು ಅದ್ಭುತವಾದ ಶಾಟ್ ಅನ್ನ ಹೊಡೆದರು. ಆದರೆ ಸಂಜು ಹೊಡೆದ ಆ ಶಾಟ್ ಅನ್ನ ಲಾಂಗ್ ಆಫ್ ನಲ್ಲಿ ನಿಂತಿದ್ದ ಶಾಯಿ ಹೋಪ್ ರವರು ಕ್ಯಾಚ್ ಆಗಿ ಪಡೆದುಕೊಂಡರು. ನಂತರ ಆ ಕ್ಯಾಚ್ ಅನ್ನ ರಿಪ್ಲೇ ನಲ್ಲಿ ಮರುಪರಿಶೀಲಿಸಿದಾಗ ಶಾಯಿ ಹೋಪ್ ರವರ ಕಾಲು ಬೌಂಡರಿ ರೋಪ್ ಗೆ ಸರಿಯಾಗಿ ಟಚ್ ಆಗುತ್ತಿರುವುದು ಕಾಣಿಸುತ್ತಿತ್ತು. ಆದರೆ ಸರಿಯಾಗಿ ಗಮನಿಸಿದ ಥರ್ಡ್ ಅಂಪೈರ್ ಗಳು ಅದನ್ನ ಔಟ್ ಎಂದು ನೀಡಿದರು. ನಂತರ ಕೋಪಗೊಂಡ ಸಂಜು ಸ್ಯಾಮ್ಸನ್ ರವರು ನಡು ಮೈದಾನದಲ್ಲಿ ಅಂಪೈರ್ ನೊಂದಿಗೆ ಜಗಳವಾಡಲು ಆರಂಭಿಸಿದರು. ಸ್ನೇಹಿತರೆ, ಒಂದು ಕಡೆ RR ತಂಡ ಅಂಪೈರ್ ನ ನಿರ್ಧಾರದಿಂದ ನಿರಾಶೆಗೊಂಡರೆ, ಮತ್ತೊಂದು ಕಡೆ ಡೆಲ್ಲಿ ತಂಡ ಮತ್ತು ಅವರ ಓನರ್ ಗಳು ಅಂಪೈರ್ ನ ನಿರ್ಧಾರ ಸರಿ ಎಂದು ಸಪೋರ್ಟ್ ಮಾಡುತ್ತಿದ್ದರು. ಇದರ ಕಾರಣ ನಡು ಮೈದಾನದಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ಅಂಪೈರ್ ನ ನಡುವೆ ಹಲವು ಸಮಯದವರೆಗೂ ವಾದ ಹಾಗೂ ವಿವಾದ ನಡೆಯಿತು. ಆದರೂ ಕೂಡ ಕೊನೆಗೆ ಅಂಪೈರ್ ಗಳು ಔಟ್ ನೀಡಿದ ಕಾರಣ ಸಂಜು ಸ್ಯಾಮ್ಸನ್ ರವರು ಪೆವಿಲಿಯನ್ ಗೆ ಸೇರಿಕೊಂಡರು. ಅಂಪೈರ್ ಗಳ ಈ ತಪ್ಪು ನಿರ್ಧಾರದಿಂದಾಗಿ ಸಂಜು ಸ್ಯಾಮ್ಸನ್ ರವರು ತೀವ್ರವಾಗಿ ನಿರಾಶೆಗೊಂಡರು. ಸ್ನೇಹಿತರೆ ಬಂಧುಗಳೇ, ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ರವರು ನಿಜವಾಗಿಯೂ ಔಟ್ ಆಗಿದ್ದಾರಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.